₹30 ಬಂತು ಲಾಭ. ₹30 ಗೆದ್ದ ಗೈಸ್. ಪಾಲ್ಟ್ ಮಾಡ್ಕೊಂಡ್ಬಿಟ್ಟವನೆ, ಐಡಿ ಕಾರ್ಡ್ ಮರ್ತ್ಬಿಟ್ಬಿಟ್ಟಾರೆ. ಹೇಳ್ಬಿಟ್ಟು ಬೆಳಿಗ್ಗೆ ತಗೊಂಬಾರೋ ಬರೀಬೇಡ್ರಿ ಅಂತ ನಮಗೆಲ್ಲ ಇವನೇ ಮರ್ತು ಬಂದ್ಬಿಟ್ಟವ್ರೆ. ಐಸ್ ಏನು ಖುಷಿ ಅಂದರೆ ನನ್ನ ಸೆಕೆಂಡ್ ಪ್ಲೇಸು, ಅಣ್ಣಂದು ಬ್ರೌನ್ಸು, ಅಣ್ಣನ ಸಿಲ್ವರು, ಗೋಲ್ಡ್. ಎಲ್ಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಂದರೆ ಇವತ್ತಿನ ವಿಡಿಯೋ ನಾವಿವತ್ತು ಪವರ್ ಲಿಫ್ಟಿಂಗ್ ಹೋಗ್ತಾ ಇದ್ದೀವಿ. ಪವರ್ ಲಿಫ್ಟಲ್ಲಿ ಹೆಂಗಿರುತ್ತೆ ಅಂತ ಟೂರ್ನಿಮೆಂಟು BMS ಕಾಲೇಜಲ್ಲಿ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತವನೇ ಕಾಯ್ತಾ ಇದ್ದೀನಿ ಗೈಸ್. A few moments later. ಬಂದ ಹಾಯ್ ಅನ್ಬಿಡಪ್ಪ. ಹಾಯ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ BMS ಕಾಲೇಜ್ ಹತ್ರ. ಪವರ್ ಲಿಫ್ಟಿಂಗ್ ಇವತ್ತು ಮಾಡೋದೆ, ಎತ್ತದೆ, ಮೆಟ್ಲು ಎತ್ಕೊಂಡು ಬರೋದೆ. ಸೊ ಗೈಸ್, ಎಲ್ಲ ರೆಡಿ ನಂಜನ್? ಓ ರೆಡಿನಪ್ಪ. ಎಷ್ಟು ಡೆಡ್ ಲಿಫ್ಟ್ ಮಾಡ್ತೀಯಾ? ನೋಡೋಣ ಅಲ್ಲಿ ಏನಾಗ್ತದೋ. ಇವತ್ತು ಡೆಡ್ ಲಿಫ್ಟ್ ಸೆಷನ್. ಪವರ್ ಲಿಫ್ಟಿಂಗಲ್ಲಿ ಡೆಡ್ ಲಿಫ್ಟ್ ಇವತ್ತು. ಬರೀ ಡೆಡ್ ಲಿಫ್ಟ್ ಅಂತೆ ಗೈಸ್, ಅಷ್ಟೇನೆ. ಬರೀ ಡೆಡ್ ಲಿಫ್ಟ್. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಬರ್ತಾರೋ ಏನೋ. ರಾಮ ಅಂತ ಹೊಡೆದಾಕದೆ ಇವತ್ತು. ಕೇಳಿಸಲ್ಲ. ಸೊ ಇಲ್ಲಿಂದ ಮೆಟ್ರೋನಾ? ಇಲ್ಲಿಂದ ಮೆಟ್ರೋ, 400 ಮೆಟ್ರೋ ಹೋಗೋಣ. ಇಲ್ಲಿಂದ ಇವನು ವಾರ್ಮ್ ಅಪ್ ಮಾಡಬೇಕಂತೆ. ಇವನು ವಾರ್ಮ್ ಅಪ್ ಮಾಡಿಸ್ಕೊಂಡು ಮೆಟ್ರೋ ಹಾಗೆ ಚೆನ್ನಾಗಿ ತಿನ್ಬೇಕು ಗೈಸ್. ಇವತ್ತು ಡೆಡ್ ಲಿಫ್ಟ್ ಮಾಡಬೇಕಂದ್ರೆ ಚೆನ್ನಾಗಿ ಕ್ಯಾಲರೀಸ್ ಇಂಟ್ಯಾಕ್ ಮಾಡಬೇಕು. ಚೆನ್ನಾಗಿ ಕ್ಯಾಲರೀಸ್ ಇಂಟ್ಯಾಕ್ ಮಾಡಿ ದಮ್ಮೀರ್ ಎತ್ತದ ಬಿಸಾಕದೆ. ನಾವೇನಂದರೆ ಗಾಡೀಲಿ ಹೋಗೋದ ಅಥವಾ ಮೆಟ್ರೋಲ್ ಹೋಗೋದ ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡೋದು ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲರಿಗೂ ನೋಡ್ತಾ ಇರಿ ಏನು ಮಾಡ್ತೀವಿ ಅಂತ. ಗೈಸ್, ಇವಾಗ ಮೆಟ್ರೋದಲ್ಲಿ ಡಿಸೈಡ್ ಆಗಿದ್ದೀವಿ, ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಇವ್ರು ನೋಡಿದ್ದೀರಲ್ಲ, ಏನು ಬಿಡಪ್ಪ, ಇವ್ರು ಅವಾಗಿದ್ದು ತೋರಿಸ್ತಾರೆ. ಇದ್ದೀವಿ ಏನನ್ಸಿಸ್ತೀನಾ? ನೋಡೋಣ ಕಾಂಪಿಟೇಷನ್ನು, ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ನು. ಆದರೆ ಬರೀ ಡೆಡ್ ಲಿಫ್ಟ್ ಇದೆ, ಸ್ಕ್ವಾಟ್ಸು ಬೆಂಚ್ ಪ್ರೆಸ್ ಇಲ್ಲ. ನೋಡೋಣ ಡೆಡ್ ಲಿಫ್ಟ್ ಕಾಂಪಿಟೇಷನ್ ಏನು ಮಾಡ್ತೀವೆಲ್ಲ ಸೆಂಟ್ ಪಾಲ್ಸ್ ಅವ್ರು ಸೇರಿ. ನಿಮ್ಗೆ ಏನಿಸ್ತದೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೋಡ್ಬೇಕು. ಅಂಡರ್ಟೇಕರ್ ನೋಡ್ರಿ. ಆ ಮಗನೂ ಮಾಡ್ತೇನೆ ಪಪ್ಪ, ಏನೇನು ಹೇಳ್ಕೊಡ್ತೇನೆ. ಎಡಕ್ಕೆ ತೆಗೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ 12 ಗಂಟೆ ಆಗಿದೆ, ಬೇಗನೆ ಬಂದಿದ್ದೀವಿ. 1 ಕಿಲೋಮೀಟ್ರ್ ನಡಿಬೇಕಂತೆ. ಹಿಂಗೋ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನು ಇವತ್ತು ಬೇರೆ ಜಾತ್ರೆ ಅಂತೆ, ಬೇರೆ ಕಡಲೆಕಾಯಿ ಪರ್ಸೆ ಅಂತ. ಇವತ್ತು ಕಡಲೆಕಾಯಿ ಪರಿಷೆ ನಡೀತಾ ಇದೆ, ಅಲ್ಲಿಗೂ ಹೋಗ್ತೀವಿ. ಡೇಟು 1 ವೀಕ್ ನಡೆಯುತ್ತದು. ಹಾಂ, ಆ ವೀಕ್ ಆದ್ಮೇಲೆ ವೈಪ್ಸ್ ಇರ್ಬೋದು. ಇವಾಗ ಇನ್ನು ನೈನ್ ಡೇಸ್ ಆಗೋಗಿದೆ ಅನ್ಸುತ್ತೆ, ಅದ್ರ ವೈಪ್ಸ್ ಸಿಗ್ಬೋದು. ಹೋಗಂಗಿದೆ, ತೋರಿಸ್ತೀನಿ ಬನ್ನಿ ಗೈಸ್ ನಿಮ್ಗೆ. ಹಂಗಿದೆ ತಗೊಂಡು ನಂದಿನಿ ಇದ್ರ ಟೈಮ್ ಐತೆ ನೋಡಿ, ನಂದಿನಿ ಪೇಡ ಇದು ನೋಡಿ. ಇವ್ರು ಡಯಟ್ ವರ್ಕೌಟ್ ಈ ಥರ ಸ್ವೀಟ್ ತಿಂದ್ಕೊಂಡು ಅಲ್ಲಾಡಿಸ್ತಾನೆ. ಪಾರ್ಕ್ ಹತ್ರ ಒಂದು ಸ್ವಲ್ಪ ಕುತ್ಕೊಂಡು ಇನ್ನು ಬೇಜಾನ್ ಟೈಮ್ ಇದೆ ಗೈಸ್. ಜಗ್ಗು ಕೈಯೇ ಇಲ್ಲ ಸ್ಟಾರ್ಟ್ ಮಾಡಕ್ಕೆ. ಜಗ್ಗು 4:30-5 ಗಂಟೆ ಮಾಡ್ತಾರೆ. ಇದು ವಾಲಿಬಾಲ್ ಆಡ್ತಾ ಇರೋದು 2:30 ಒಳಗಡೆ. ಅಲ್ಲಿ ಬುಲ್ ಟೆಂಪಲ್ ಭಾರಿ ಇದೆ, ನೋಡಕ್ ಹೋಗೋಣ ಗೈಸ್. ಅದನ್ನು ವೆಂಡರ್ಸ್ ಥರ ಇಷ್ಟೇ ಬಿಟ್ಟಾರಲ್ಲಿ ಚಾರ್ಜಸ್. ಇದ್ಯಾ ಪಾರ್ಕು? ಯಾವುದೋ ಪಾರ್ಕ್ ಗೊತ್ತಿಲ್ಲ, ಯಾವುದೋ ಪಾರ್ಕಿಗೆ ಬಂದಿದ್ದೀವಿ, ನೋಡ್ಕೊಬಿಡ್ತೀವಿ ಒಟ್ಟಲ್ಲಿ. ನೋಡಿ ಗೈಸ್, ನೀವು ಅಬ್ಸರ್ವ್ ಮಾಡ್ಬೋದು, ಈ ಪಾರ್ಕಲ್ಲಿ ಪ್ರತಿಯೊಂದು ಬೋರ್ಡ್ ಕೂಡ ಕನ್ನಡದಲ್ಲೇ ಇದೆ. ಇಂಗ್ಲೀಷ್ ಕೂಡ ಯೂಸ್ ಮಾಡಿದ್ರೆ ಕನ್ನಡ ಮೋಸ್ಟ್ ಇದೆ. ಪಾರ್ಕ್ನ ಡಿಸೈನ್ ನೋಡ್ಬೋದು ನೀವು, 100% ಕನ್ನಡ. ಅಲ್ಲೆಲ್ಲಿ ಇಂಗ್ಲೀಷಲ್ಲಿ ಇತ್ತು. ಇಂಗ್ಲೀಷು ಇದರಲ್ಲೂ ಇಲ್ಲ ನೋಡಿ, ಏನು ಮಸ್ತಾಗಿ ಡಿಸೈನ್. ನೋಡಿ ಇದರಲ್ಲೂ ಇದೆ, ಇದರಲ್ಲೂ ಕನ್ನಡನೇ. ಇದರಲ್ಲೂ ಕನ್ನಡನೇ.
ಡಸ್ಟ್ಬಿನ್ ಹುಡುಕ್ತಾ ಇದ್ವಿ. ಅವಾಗಿಂದ ಡಸ್ಟ್ಬಿನ್ ಹುಡುಕ್ತಾ ಇದೀವಿ. ಇವ್ರು ಕಂಡಿಡಿದ್ರು ಇದೇ ಡಸ್ಟ್ಬಿನ್ ಕೊಡಿ. ಬರಾಗಿದೆ ಸ್ವಚ್ಛ ಭಾರತ ಗೈಸ್. ಇವಾಗ ಈ ಸ್ಟ್ಯಾಚ್ಯೂ ಮೂಮೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಯಾರ್ಯಾರು ಏನೇನು ಅಂತಾರೆ ಎಕ್ಸ್ಪ್ಲೇನ್ ಮಾಡಿ ಮಚ್ಚ. ಗೈಸ್ ಇದು ಬಂದು ಸಾಲ್ಟ್ ಮಾರ್ಚು. ಬ್ರಿಟಿಷರ್ ವಿರುದ್ಧ ಮಹಾತ್ಮ ಗಾಂಧಿಯವರು ಫಸ್ಟ್ ಮಾಡಿದಂಥ ಮಾರ್ಚು. ಮಹಾತ್ಮ ಗಾಂಧಿಯವರು ಸಬರ್ಮತಿ ಆಶ್ರಮದಿಂದ ಗುಜರಾತ್ವರೆಗೂ ನಡೆದಾಗ ಇದೊಂದು ಐಕಾನಿಕ್ ಫೋಟೋ, ನೀವು ಹಳೆ 500 ರೂಪಾಯಿ ನೋಟಿಂದ ನೋಡಿರ್ಬೋದು. ಅದೇ ಇದು ಇಲ್ಲಿ ಮಾಡೆಲ್ ಮಾಡಿದ್ದಾರೆ. ನೋಡ್ಬೋದು ಗೈಸ್ ಇಲ್ಲಿ ಇವ್ರಿಗೆ ಯೂನಿಕ್ ಆಗಿ ನೋಡಿ, ಆಗಿನ ಕಾಲದಲ್ಲಿ ಹಿಂಗೆ ಸಿಕ್ಸ್ ಪ್ಯಾಕ್ ನೋಡಿ. ಒಳಗಡೆ ಪಾರ್ಕ್ ಈ ಥರ ಚೆನ್ನಾಗಿದೆ ಅಲ್ವಾ ಒಂಥರ. ಪಾರ್ಕ್ ಏನೋ ಚೆನ್ನಾಗಿದೆ ಗೈಸ್. ಎಲ್ಲಿ ನೋಡಿದ್ರು ಈ ಥರ ಫಾಲ್ಟ್ಗಳು ಗೈಸ್ ನೋಡ್. ಇದೆ ಜಿಂಕೆ ಹೇಳ್ರಿ ಒಂದ್ಸಲ. ಜಿಂಕೆ ಹೊಡಿಸ್ತಾ ಇದ್ದಾರೆ ಬಾಯ್ಸು. ಗೈಸ್ ರಿಯಲ್ ಚಿರತೆ ಅಲ್ಲಿದೆ, ಬನ್ನಿ ಇಲ್ಲಿ. ಚಿರತೆ ಇದೆ, ಚಿರತೆ ಒಂದು ಚಿರತೆ ಇದೆ ನೋಡಿ, ಅಲ್ಲಿ ಬೆಂಡ್ ಮಾಡ್ತಾ ಇದೆ ಚಿರತೆ. ಇದೆ ಅಲ್ಲಿ ಚಿರತೆ ಇನ್ನೊಂದು ಚಿರತೆ ಬೆಟ್ಟ ಹತ್ತಾ ಇದೆ ನೋಡಿ. ಬನ್ನಿ ಗಾಯ್ಸ್ ವಾರ್ಮ್ ಅಪ್ ಮಾಡೋಣ. ವಾವ್ ಮಾಡಕ್ಕೆ ಇವಾಗ ನಾವು ಜಿಮ್ ಹತ್ರ ಬಂದಿದ್ವಿ. ಒಳಗೆ ಹೋಗೋದು ಹೆಂಗೆ ನೋಡು, ಓಡಿಸ್ತಾರೆ ತಾತ, ಅಂಕಲ್ ಓಡಿಸ್ತಾರೆ. ಅಲೋ ಇಲ್ಲ, ಓಪನ್ ಇಲ್ಲ. ಸೊ ಇಲ್ಲಿ ವಾರ್ಮ್ ಅಪ್ ಮಾಡಕ್ಕೆ ಬಂದ್ವಿ, ತೋರಿಸ್ತೀನಿ ಇಲ್ಲಿ. ಮಸ್ತಾಗಿತ್ತಿದು, ಏನು ಮಸ್ತಾಗೈತೆ ಇಲ್ಲಿ. ಇದಕ್ಕಿನ್ನ ಜಿಮ್ ಯಾವುದೂ ಇಲ್ಲ. ಫ್ರೀ ಜಿಮ್ ಗಾಯ್ಸ್. ಸುಮ್ಮನೆ ಮೆಂಬರ್ಶಿಪ್ ದುಡ್ಡೆಲ್ಲ ವೇಸ್ಟ್ ಮಾಡೋ ಬದಲು ಡೆಡಿಕೇಶನ್ ಅನ್ನೋ ಮೆಂಬರ್ಶಿಪ್ನ ಇಲ್ಲಿ ಹಾಕಿದ್ರೆ ಎಲ್ಲಾದರೂ ಬಾಡಿ ಮಾಡ್ಬೋದು. ಹೌದು, ಅಲ್ಲೇ ಮಾಡ್ಬೇಕಂತ. ಸಿಗ್ತಾರೆ ಅಬೋವ್ 18 ಇಯರ್ಸ್ ಓನ್ಲಿ. ಅಂಕಲ್ ಬಿಡಲ್ಲ, ಅಂಕಲ್ ಓದ್ತಾರೆ ಅಂಕಲ್. ಇವಾಗೇ ಬಿಡಲ್ಲ ಇರಬೇಕು. ಇದಕ್ಕೆಲ್ಲ ಪ್ಯೂರ್ ಡೆಡಿಕೇಶನ್. ಓಪನ್ ಇಲ್ವಾ ಕೇಳಿ ಪ್ಯೂರ್ ಟೈಮಿಂಗ್ಸ್ ಇರಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಬರೋಕೆ 4 ಗಂಟೆಗೆ ಫುಲ್ ಡೆಡಿಕೇಶನ್ ಬ್ರಹ್ಮ ಮುಹೂರ್ತದಲ್ಲಿ ಇದ್ರೆ ಈ ಪಾರ್ಕ್ ಓಪನ್ ಇರುತ್ತೆ ಅಷ್ಟೇ ಗೈಸ್. ಅದು ಬಿಟ್ಟರೆ ಸಂಜೆ ಅಷ್ಟೇ. ನೋಡಿ ಕಡಲೆಕಾಯಿ ಪರಿಷೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡ್ ಪಾರ್ಕಿಗೆ ಬಂದ್ವಿ. ಅಯ್ಯಪ್ಪ ಟೆಂಪಲ್ ಇದು, ಇದೇ ನಾ ಹೇಳಿದ್ದೀನಿ ಬಸವಣ್ಣ ಟೆಂಪಲ್ಗೆ ಬಂದ್ಬಿಟ್ರಿ. ಮಚ್ಚ ಇದೇ ತರ ನೀನು ಅವಾಗಿಂದ ಹೇಳಿತ್ತು. ಫ್ಲಾಶ್ ಬ್ಯಾಕ್. ಟೆಂಪಲ್ ಅಲ್ಲಿ ಈ ಟೆಂಪಲ್ ಬಾರಿ ಇದೆ, ನೋಡಕ್ ಹೋಗೋಣ ಗೈಸ್. ಅದೂ ಒಂದು ಬಸವಣ್ಣ ಟೆಂಪಲ್, ಇನ್ನೊಂದು ಬುಲ್ ಟೆಂಪಲ್ ಐತೆ. ಅದೇ ಕಾಲೇಜ್ ಇದೆ ಆ ಕಡೆ. ಅದು ಗಣಪತಿ ಟೆಂಪಲ್. ಬಸವನ ಗುಡಿ ಅಲ್ಲಿಗೆ ಏರಿಯಾಗೂ ಅದೇ ಹೆಸರು ಬಂದಿರೋದು, ಬಸವ. ಒಂದು ದೊಡ್ಡ ಬಂಡೆಯಲ್ಲಿ ಕೆತ್ತಿರೋದು, ಏನು ಸಕ್ಕದಾಗಿತ್ತು ನೋಡಿ. ನಂದಿ ಬೆಂಗಳೂರಿನ ಒಂದು ಪ್ರಾಚೀನ ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನು ತುಂಬ ಹಳೆಯ ದೇವಸ್ಥಾನ ಥರ ಇದೆ ನಮ್ಮ ಈ ದೇವಸ್ಥಾನ. ಇದು ಬಂದು ಬಸವನ ಟೆಂಪಲ್, ದ ಬಿಗ್ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣ ದೇವಸ್ಥಾನ. ನಮಗೆ ಗೊತ್ತಿಲ್ಲ, ಆದರೆ ಬಸವಣ್ಣ ಗುಡಿಗೆ ಹೆಸರು ಈ ಟೆಂಪಲಿಂದನೂ ಬಂದಿರ್ಬೋದು. ಹೌದು, ನಾಟ್ ಶೋರ್, ನಮ್ಗೆ ಅನ್ಸೋ ಪ್ರಕಾರ. ನಾವು ಸುಮ್ಮನೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಆ ರೋಡಿಂದ ಬರೋಕ್ಕೆ ಹೋಗಿ ದೇವಸ್ಥಾನ ಮುಂದೆನೇ ಬಂದ್ಬಿಟ್ವಿ ಅಲ್ವಾ. ಹಂಗೆ ಬಂದು ಏನು ಅದೇ ಕರ್ಸ್ಕೊಂಡೈತೆ ಅನಿಸ್ತೈತೆ. 16 ಪ್ಲೇಸಸ್ ಅಂತೆ 3.5 ಕಿಲೋಮೀಟ್ರಲ್ಲಿ. ನಾವು ಇವಾಗ ನೋಡಿರೋದು, ನಾವೆಲ್ಲಿದ್ದೀವಿ ಕರೆಕ್ಟಾಗಿ ಇವಾಗ? ಇಲ್ಲಿದ್ದೀವಿ. ಈ ಟೆಂಪಲ್ ನಾವು ನೋಡಿದ್ದೀವಿ. ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಗಣೇಶ ದೇವಸ್ಥಾನ, ದೊಡ್ಡ ಗಣಪತಿ ಟೆಂಪಲ್. ಇದು ನೋಡಿ, ಇಲ್ಲಿ ಇದೆ ನಂಬರ್ ಆಫ್ ಪ್ಲೇಸಸ್ ಟು ವಿಸಿಟ್. ಇಷ್ಟು ಇದೆ. ನಂಬರ್ 2 ಆಗಿದೆ ಇವಾಗ. ನೋಡೋಣ ಇವತ್ತೇನಾದ್ರೂ ಫ್ರೀ ಆದರೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ನೋಡೋಣ. ನೆಕ್ಸ್ಟ್ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನೂ 1 ಅವರ್ ಟೈಮ್ ಐತೆ, 1 ಗಂಟೆ ಇನ್ನು. ಬಟ್ ಆದರೂ ಬೇಗ ಬಂದಿತ್ತು, ಒಳ್ಳೇದಾಯಿತು ಮಸ್ತಾಗಿ ಎಲ್ಲ ನೋಡಿಕೊಂಡು. ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಒಂದು ಸೆಕೆಂಡ್ ರಿಯಲ್ ಅಂತಲೇ ಅನಿಸ್ತದೆ. ಗಣೇಶ ಟೆಂಪಲ್ ಬಂದಿದ್ದೀವಿ, ಅದೇ ಗಣೇಶ ಟೆಂಪಲ್. ಆಚೆ ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತಲ್ವಾ, ಅಲ್ಲೇ ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಎಲ್ಲ ರೆಡಿ ಮಾಡ್ತವ್ರೆ ಇಲ್ಲಿ.
ಇನ್ನು ಯಾವಾಗಿರೋ ಜಾತ್ರೆ 19ನೇ ತಾರೀಕಾ? 17 ಸ್ಟಾರ್ಟ್. 17 ಸ್ಟಾರ್ಟ್ ಅಂತೆ. ನಾವು 14ನೇ ತಾರೀಕು ಬಂದಿರೋದು. ಇವಾಗ ರೆಡಿ ಮಾಡ್ತವ್ರೆಲ್ಲ. ಇಲ್ಲಿ ಪಾರ್ಟಿಸಿಪೇಟ್ ಮುಖ್ಯ ಅಷ್ಟೇ. ಏನಾದ್ರೂ ಏನೋ ಒಂದು ಆಗುತ್ತೆ. ಏನೋ ಆಗಿಲ್ಲ ಅಂದರೆ ನಿನಗೆ ಬರೋಕ್ಕೇನೋ ಒಂದು ಕಾರಣ ಇರುತ್ತೆ, ಮುಂದಕ್ಕೇನೋ ಆಗ್ಬೋದು. 100% ಎಫರ್ಟ್ಸ್ ನಮ್ದು ಹಾಕ್ತೀವಿ ಅಷ್ಟೇ. ಒಬ್ಬಟ್ಟು ಚಪಾತಿ ಎಲ್ಲ ಗಮ್ ಅಂತ ಇದೆ. ಅದು ಚಪಾತಿ ಪರೋಟ ಪರೋಟ. ಇದೇ ಅಪ್ಪ BMS ಕಾಲೇಜ್ ಅಂತ. ಇದೇ BMS ಕಾಲೇಜ್ ಬಂದ್ವಿ. ನೋಡ್ರಿ ಇದೇ BMS ಕಾಲೇಜ್. ಈವ್ನಿಂಗ್ ಕಾಲೇಜು, ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ guys ಇವತ್ತು. ಎಲ್ಲ ಸಿಗ್ತದೆ. ಓದ್ತಾ ಎಲ್ಲ ತಿನ್ಕೊಂಡು ಹೋಗೋಣ. ಅಲ್ಲಿದೆ ನೋಡಿ guys. ಎಲ್ಲ ಇದೆ ಅದು ರಥ ಅದೇ ಸರ್. ಕಾಲೇಜ್ ಅಪೋಸಿಟ್ ಖಾಲಿ ಆಗಿದೆ. ಸಾಯಂಕಾಲ ಓಪನ್ ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣ ಯಾವಾಗ ಹೋಗೋದು? ಇವಾಗ ಆಮೇಲೆ ಇವಾಗ ಓಪನ್ ಇದ್ರೆ ಇವಾಗ ಹೋಗೋಣ, ದರ್ಶನ ಮಾಡೋಣ. ನೋಡಿ ಬೆಟ್ಟ, ರೋಡ್ ಸೆಂಟ್ರಲ್ ಬೆಟ್ಟ ಏನು ಮಸ್ತಾಗೈತೆ ಟೆಂಪಲ್ಲು. ಆಚೆಯಿಂದ ನೋಡೋಕ್ಕೆ ಹಿಂಗೆ ಮಚ್ಚ. ಒನ್ ಡೇ ಟ್ರಿಪ್ ಬಂದಂಗಿಲ್ವಾ ನಾವು? ಒನ್ ಡೇ ಟ್ರಿಪ್ಪು. ಬಾ ಅಲ್ಲಿಂದ. ಫಸ್ಟ್ ಟೈಮು ಬಂದಿರೋದು ಇಲ್ಲಿಗೆ. ಗುಹೆಗೆ ಬಂದಿದ್ದೀವಿ. ಏನೋ ಒಂಥರ ಪೀಸ್ ಅಲ್ವಾ? ಸಗದಾಗಿ ತಂಪು. ಇವನು ಅವಾಗ ಫಾಲ್ಟ್ ಮಾತಾಡ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡಿ ಅದಕ್ಕೆಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಾನೇ ನಾನು ಇದನ್ಕೊಂಡೆ. ದೇವಸ್ಥಾನದೊಳಗೆ, ದೇವಸ್ಥಾನ ಒಳಗಡೆ ಕಲ್ಚರ್ ಅಂದರೆ ನೋಡ್ಬೋದು ನಮ್ಮ ಕಲ್ಚರಲ್ಲಿ ಹಿಂಗೆ ಹಿಂದೂ ಕಲ್ಚರು. ಪಾರ್ಟ್ ಮಾಡ್ಕೊಂಡ್ಬಿಟ್ಟವನೆ. ID ಕಾರ್ಡ್ ಮರ್ತು ಹೋಗ್ಬಿಟ್ಟವ್ರೆ. ನಮಗೆ ಹೇಳ್ಬಿಟ್ಟು ಬೆಳಿಗ್ಗೆ ತಗೊಂಬಾರೋ ಬರಿಬೇಡ್ರಿ ಅಂತ ನಮಗೆಲ್ಲ ಇವನೇ ಮರ್ತು ಬಂದ್ಬಿಟ್ಟವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಏನೂ ಮಾಡೋಕ್ಕಾಗಲ್ಲ. ಏನಿವೆಲ್ಲ ಬರ್ತಿರ್ತದೆ ಅವಾಗ ಅವಾಗ. ಒಂದು ಫಾಲ್ಟ್ ಇರಲೇಬೇಕು. ಫ್ಲೋ ಅಲ್ಲಿ ಯಾವತ್ತೂ ಏನು ಮುಗಿಯಲ್ಲ. ಈ ಸಲ ಫಾಲ್ಟ್ ಸಂದೇ ಆಗ್ತದೆ. ಏನೋ ಮಾಡೋಣ ಬನ್ನಿ. ಆಗುತ್ತೆ ಬನ್ನಿ ಗೈಸ್. ಹೋಗೋಕ್ಕೂ ಆಗಲ್ಲ ವಾಪಸ್ಸು. ಏನು ಮಾಡೋದು? 1.5 ಅವರ್ ಜರ್ನಿ. ನೋಡಿ ಗೈಸ್, ಇವಾಗ ಜೂಜ್ ಆಡ್ತಾನೆ ಇವನು. ಈ ಆಟ ಸಿಂಪಲ್ಸು. ನಾವು ಅಲ್ಲಿ ಎಷ್ಟು ನಂಬರ್ ಹಾಕ್ತೀವಿ ಅಷ್ಟು ನಂಬರ್ ಹತ್ರ ಅಷ್ಟು ಬಿದ್ದರೆ ಅಷ್ಟು ದುಡ್ಡು. 6, 7, 8, 9 ವರ್ಷ ಬಿದ್ದರೆ ಇಲ್ಲ. ದೇವ್ರ ಹತ್ರ ಬೇಡ್ಕೊಂತಾವನೆ ಒಂದು 20 ರೂಪಾಯಿ ಬರಲಿ ಅಂತ. ನೋಡೋಣ ಎಷ್ಟು ನಂಬರ್ ಬಿದ್ದಿದೆ. 30 ರೂಪಾಯಿ ಬಂತು ಲಾಭ. 30 ರೂಪಾಯಿ ಇದೆ ಗೈಸ್. ಇನ್ನೊಂದ್ಸಲ ಆಡ್ತಾನೆ ಗೈಸ್. ಇದನ್ನೇ ಅದನ್ನು ಮಾಡರ್ನಾಗಿ ರಮ್ಮಿ ಅಂತಾರೆ, ಇದ್ರಲ್ಲಿ ಜೂಜು ಅಂತಾರೆ. ದೇವ್ರ ಹತ್ರ ಎಲ್ಲ ಬೆಡ್ಕೊಂತಾವನೆ ಇನ್ನೊಂದು 10 ರೂಪಾಯಿ ಬರಲಿ ಅಂತ. ಕೌಂಟ್ ಮಾಡೋಣ. ನಮ್ಮಾರ್ ಗೈಸ್. ಅದಕ್ಕೆ ಯಾರು ಜೂಜ್ ಆಡ್ಬೇಡ್ರಿ, ಇದು ಜೀವನ ಎಕ್ಸಾಂಪಲ್ ಗೈಸ್. ಸಾಕು ಬೇಡ ಬರ್ರಿ. ಆತ ಊಟ ಮಾಡಕ್ಕೆ ಬಂದಿದ್ದೀವಿ. ಅನ್ನ ಸಾಂಬಾರು ಎಲ್ಲ ಮೀಲ್ಸ್, ಫುಲ್ ಮೀಲ್ಸು. ಊಟ ಮಾಡಿಕೊಂಡು ಕಾಂಪಿಟೇಷನ್ಗೆ ಹೋಗ್ತೀವಿ ಗೈಸ್ ಅಷ್ಟೇ. ಗೋಬಿ ಹೇಳಿಲ್ಲ ಗೈಸ್. ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕಾಲೇಜ್ ಹತ್ರ. ಕಂಪ್ಲೀಟ್ ಲೋಕಿ ಬ್ರೋ ಅಷ್ಟೇ ಬಂದಿಲ್ಲ. ಬಂದಿದ್ದೀವಿ ನೋಡ್ರಿ. ಇಲ್ಲೇನೇನೆ ಇಲ್ಲೇ ಪವರ್ ಲಿಫ್ಟಿಂಗ್ ಬಂದಿದ್ದೀವಿ ಗಾಯ್ಸ್. ಏನಾರ ಮಾಡ್ಕೊಂಡು ಹೋಗೋದೇ ಇವತ್ತು ಅಷ್ಟೇ. ನೋಡಿ ಇವಳೆ ತೋರಿಸಿ ರಚಿಸ್ತಾನೆ ಅಂತೇಳಿ ಇವಳು ಪ್ರಿಪೇರ್ ಆಗ್ತಾ ಇದ್ದಾನೆ ಪವರ್ ಲಿಫ್ಟಿಂಗ್ಗೆ. ಫಸ್ಟ್ ಕ್ಯಾಟಗರಿ 64 kg ಇದ್ದಾನೆ ಇವನು. ವಾರ್ಮ್ ಅಪ್ ಬರ್ತಾ ಇದ್ದೀವಿ. ಫ್ರೆಂಡ್ಸ್
ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಜನ್ ಅವಸ್ಥ ಜೋಶ್. ಒಂದು ಸ್ವಲ್ಪ ನರ್ವಸ್ ಐತೆ ಆದ್ರೂ ಜೋರಾಗಿ ಸ್ವಲ್ಪ ನರ್ವಸ್ ಐತೆ ಗೈಸ್ ಆದ್ರೂ ಓಡ್ ವಾರ್ಮ್ ಮಾಡ್ತಾವ್ರೆ ಅಂಜನ್. ಅಂದರೆ ಪಿಚ್ಚಿಂಗ್ ಆಗಲ್ಲ, ಫೌಲು ಆಗಲ್ಲ, ಸಿಂಪಲ್ ಆಗಿ ಬರುತ್ತೆ. ಅವ್ನು ಬಂದು ಮಾತಾಡಿಸ್ತಾ ಕೊಡೋಲ್ಲ. ಅಷ್ಟೈತೆ, ಬೋರ್ ಆಗ್ತದೆ ಗಾಯ್ಸ್. ನಮ್ಮಿಂದ ತುಂಬ ಕಾಯಬೇಕು ನಾವು ಆಡಬೇಕಂದ್ರೆ. ಇವಾಗ ರೆಡ್ ಲೈಟ್ ಆನ್ ಆಗುತ್ತೆ, ಲೈಟ್ ಕಣ್ಣಿಗೆ ಲೈಟ್ ಬೀಳುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಅನ್ಸರ್ಟನಿಟೀಸ್ ಜಾಸ್ತಿ ಇದೆ ಇವತ್ತು. ವಿಲ್ ಟ್ರೈ ಅವರ್ ಬೆಸ್ಟ್. ಗೈಸ್ ಪೃಥ್ವಿ 80 kg ಕಂಪ್ಲೀಟ್ ಮಾಡಿದ್ಲು, ಏನು ಅನಿಸ್ತೈತೆ? ಸ್ವಲ್ಪ ಸ್ವಲ್ಪ ಭಯ ಆಗ್ತಿದೆ, ಬಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಎಷ್ಟು ಟೈಮು? ಟೈಮ್ ಬಂದು 7:15. ನಮ್ಮಿಬ್ರದ್ದು ಆಯಿತು ಗೈಸ್. ನಂದು ಸೆಕೆಂಡ್ ಪ್ಲೇಸು, ಫಸ್ಟ್ ಪ್ಲೇಸು. ಇವರಿಬ್ರದ್ದು ಇನ್ನೂ ಆಗಿಲ್ಲ. ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಪುಟಾಣಿ ತಗೊಂಡಿದ್ದೀವಿ ನಾವು ನಮ್ಮ ಮನೆಗೆ. 160 ರೂಪೀಸ್ ಕೊಟ್ಟು. ಇವನು ಸಾಂಗ್ ಹಾಕೊಂಡು ಫುಲ್ ಮೋಟಿವೇಟಲ್ ಅವರೇ. ಮೋಟಿವೇಟಲ್ ಅವನೇ ಫುಲ್ಲು ಮಸ್ತಾಗಿ. ಏನಿಲ್ಲ ಅಷ್ಟೇ. ಇವರಿಬ್ರು ಏನೋ ಒಂದು ಮಾಡ್ತಾರೆ ಅಂತ ನನಗೂ ಕಾನ್ಫಿಡೆನ್ಸ್ ಐತೆ. ಪಕ್ಕ ನೋಡಿ ಅಲ್ಲಿವರೆಗೂ ಏನೋ ಒಂದು ಆಗುತ್ತೆ ಪಕ್ಕ. ಪಕ್ಕ ಏನಂತ್ಯಾ? ಪಕ್ಕ ಒಂದು ಫುಲ್ ಹಾಕೊಂಡು ಇವತ್ತು ಮನೆಗೆ ಹೋಗೋದೆ. ಒಂದು 20 ನಿಮಿಷ ಸಾಂಗ್ ಕೇಳವ್ನೆ ಮಸ್ತಾಗಿ, ಎಲ್ಲ ಫುಲ್ಲು ಫಾಂಗ್ ಸಾಂಗ್ಗಳು. ಮೋಟಿವೇಶನ್ ಆಗಿದ್ದೀನಿ. ಎತ್ತದೆ, PR ಹೊಡಿಯೋದೆ, ಹಾಕೊಳ್ಳೋದೆ, ಹೋಗೋದೆ. ಒಂದು ವಾರ್ಮ್ ಅಪ್ ಮಾಡ್ತಾವನೆ ಸೀನ. 7:40 ಗೈಸ್ ಇವಾಗ ಇವ್ರು ಸ್ಟಾರ್ಟ್ ಆಗೈತೆ. ಕಮಾನ್ ಜೀವನ್, ಕಮಾನ್ ಏಜೆ, ಕಮಾನ್ 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 ಗೈಸ್. 200 ಕೊಟ್ಟವನೆ ಸೆಕೆಂಡ್ ಅಟೆಂಪ್ಟು. ಕಮಾನ್ ಶ್ರೀನಿವಾಸ್, ಕಮಾನ್ ಏಜೆ ಏಜೆ ಮಾರಿ ಲೈ. ಗೈಸ್ ಏನು ಖುಷಿ ಅಂದರೆ ನನ್ನ ಸೆಕೆಂಡ್ ಪ್ಲೇಸು, ಅಣ್ಣಂದು ಬ್ರೌನ್ಸು, ಅಣ್ಣನ ಸಿಲ್ವರು, ಗೋಲ್ಡ್. 2 ಸಿಲ್ವರು, ಗೋಲ್ಡು, ಎಲ್ಲರದ್ದು ಮೆಡಲ್ ಆಯ್ತು ಗಾಯ್ಸ್. ಇವಳು 57 ಕ್ಲಾಸಲ್ಲಿ 95 kg ಡೆಡ್ ಲಿಫ್ಟ್ ಮಾಡಿದ್ಲು. ಇವನು 105 ಕ್ಲಾಸಲ್ಲಿ 93+ kgಲಿ 185 ಲಿಫ್ಟ್ ಮಾಡಿದ್ರು. ನಾನು ನನ್ನ ವೆಯ್ಟ್ ಕ್ಲಾಸ್ 93 ಅಂದರೆ ಮೀನ್ಸ್ 83 + 93 ಒಳಗಡೆ 200 ಲಿಫ್ಟ್ ಮಾಡಿದೆ. 200 kg ಕ್ಲಬ್ಗೆ ನಾನು ಇವತ್ತು ತಮಾಷೆ ಎಲ್ಲ 200 ಹೊಡೆಯೋದು ದೇವರಣಗೂ ಆಗಲ್ಲ. 3% ಆಫ್ ದ ಇಂಡಿಯಾದಲ್ಲೇ ಇಡೀ ವರ್ಲ್ಡಲ್ಲೇ 3% 200 ಡೆಡ್ ಲಿಫ್ಟ್ ಹೊಡೆಯೋದು. ಗಾಯ್ಸ್ ಇಷ್ಟು ರಿಸ್ಕ್ ಮಾಡಿ ನಾವು ಏನಕ್ಕೆ ಇದೆಲ್ಲ ಮಾಡ್ತಾ ನೋಡಿದ್ರೆ ಇದೆಲ್ಲ ಒಂದು ಪ್ಯಾಷನ್. ಇದೆಲ್ಲ ಪ್ಯಾಷನ್ ಗೈಸ್. ಅದ ಈ ಸ್ಪೋರ್ಟ್ಸ್ ಬಂದ್ಬಿಟ್ಟು ಈಸಿ ಸ್ಪೋರ್ಟ್ಸ್ ಅಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ರಿಸ್ಕ್ ಅಲ್ಲಿ ಗೇಮ್ ಇದೆಯೋ, ಗೇಮ್ ಆಡಿದ್ರೆ ರಿಸ್ಕ್ ಇರುತ್ತೋ ಗೊತ್ತಿಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಇದು ಆಡಿದ್ರೆ. ಫಾರ್ ಎಕ್ಸಾಂಪಲ್ ಬ್ಯಾಕಲ್ಲಿ ಒಂಚೂರು ಸ್ಲಿಪ್ ಆದ್ರೆ 6 months 8 months ಬೆಡ್ ರೆಸ್ಟ್. ಶೋಲ್ಡರ್ ಒಂಚೂರು ಡಿಸ್ಲೋಕೇಟ್ ಆದ್ರೆ ಮತ್ತೆ ಬೆಡ್ ರೆಸ್ಟ್. ಅದೆಲ್ಲ ರಿಸ್ಕ್ ಮಾಡಿ ಆಡ್ತೀವಿ ಅಂದ್ರೆ ನಮಗೆ ಎಲ್ಲರಿಗೂ ಈ ಗೇಮಲ್ಲಿರೋ ಲವ್. ವಿ ಲವ್ ಪವರ್ ಲಿಫ್ಟಿಂಗ್, ವಿ ಲವ್ ಯು ಆಲ್. ಇವತ್ತು ಬಂದು BMSC ಕಾಲೇಜಲ್ಲಿ 4 ಜನ ಬಂದಿದ್ದೀವಿ. 4 ಜನನು ಮೆಡ್ಲು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಖುಷಿ ಒಂಥರ ಖುಷಿ. ಆಲ್ ಥ್ಯಾಂಕ್ಸ್ ಟು BMS ಕಾಲೇಜ್. ವ್ಲಾಗ್ ಮಾತ್ರ ಮಸ್ತ್ ಮೆಮೊರಿ ಇರುತ್ತೆ. ಥ್ಯಾಂಕ್ ಯು. ಈ ವ್ಲಾಗ್ ಮಾತ್ರ ಬಿಕಾಸ್ ಫಸ್ಟ್ ಕಾಂಪಿಟೇಷನ್ ವ್ಲಾಗ್ ನಮ್ಮ ಅಂಜನ್ಗಿದು. ಪವರ್ ಲಿಫ್ಟಿಂಗ್ ಅಲ್ಲಿ ಇವತ್ತು ನಾನು ಬೆಸ್ಟ್ ಕೊಟ್ಟಿದ್ದಾನೆ. ಅಂಜನ್ ಒಂದು ಬೆಸ್ಟ್ ಕೊಟ್ಟಿದ್ದಾನೆ. ಶ್ರೀನಿವಾಸ್ ಒಂದು ಅಲ್ಟಿಮೇಟ್ ಕೊಟ್ಟಿದ್ದಾನೆ. ಪೃಥ್ವಿಶ್ರೀ ಫಸ್ಟ್ ಟೈಮ್ ಆಗಿರ್ಬೋದು, ಅಲ್ಟಿಮೇಟ್ ಆಗಿ ಮಾಡಿದ್ದಾಳೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಇವತ್ತು. ಏನೋ ಖುಷಿ ಒಂಥರ ಮಸ್ತಾಗಿ. ಸೊ ಇವಾಗಿಂದ ಮೆಡ್ಲೆಲ್ಲ ಹಾಕೊಂಡು ನಿಮಗೆ ವಿಡಿಯೋಗಳು ಮಾಡ್ಕೊಂಡು ನಾನು ಆಗ್ಲೇ ಹೇಳ್ದೆ ಮೆಡ್ಲ್ ಎತ್ಕೊಂಡು ಹೋಗೋದೆ ದಮೀರ್ ಅಂತ ಬೆಳಗ್ಗೆನೆ ಹೇಳ್ದೆ. ದಮೀರ್ ಅಂತ ಹೊಡಿಯೋದೆ, ಮೆಡ್ಲ್ ಎತ್ಕೊಂಡು ಹೋಗೋದೆ ಅಂದೆ. ಹೋದೆ ನಾನು. ಇಲ್ಲೆಲ್ಲ ಕ್ರ್ಯಾಚ್ ಮಾಡ್ಕೊಂಡು ಕಾಲ್ಗಳು ಫುಲ್ಲು ರಿಸ್ಕ್ ತಗೊಂಡು ಈಸಿ ಅಲ್ಲ, ತುಂಬಾ ಕಷ್ಟ ನೋಡಿ.
ಕಾಲೆಲ್ಲ ಸ್ವೋಲನ್ ಆಗಿದೆ, ಇದೆಲ್ಲ ಇದೆ. ಎಲ್ಲ ನೋಡಿ ತುಂಬ ಕಷ್ಟ ಗಾಯ್ಸ್. ಯಾರಿಗೂ ಅಲ್ಲ, ನೋಡೋರು ನೋಡ್ಬೋದು ಏನಿದು ಸುಮ್ಮನೆ ಬಾರ್ ಲೋಡ್ ಮಾಡ್ಕೊಂಡು ಎತ್ತುತ್ತಾರೆ, ಯಾರು ಬೇಕಾದ್ರೂ ಎತ್ಬೋದು ಅಂತ. ನಿಜ ಹೇಳಿರಿ, ಬಂದು ಎತ್ತು ನೋಡಿ ಗೊತ್ತಾಗುತ್ತೆ. ರಿಸ್ಕಿಯೆಸ್ಟ್. ಇನ್ನೂ ಬೆನ್ನಲ್ಲಿ ಏನೇನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಇಂಜೂರ್ ಆಗಿದೆ. ಬಟ್ ಫೈನಲಿ ಇಟ್ಸ್ ವರ್ತ್ ಇಟ್. ಇಟ್ಸ್ ವರ್ತ್ ಎವ್ರಿ ಮಿನಿಟ್, ಎವ್ರಿ ಹಾರ್ಡ್ ವರ್ಕ್, ಎವ್ರಿ ಮೂಮೆಂಟ್. ಐ ಆಮ್ ಹ್ಯಾಪಿ. This game is about pure dedication, pure hard work and pure discipline. ವಾರಕ್ಕೊಂದ್ಸಲ ವರ್ಕೌಟ್ ಮಾಡಿ ವೆಯ್ಟ್ಸ್ ಹೊಡೆಯೋಕ್ಕೆಲ್ಲ ಆಗಲ್ಲ. ವಾರದಲ್ಲಿ ಮಿನಿಮಮ್ 5 to 6 days ವರ್ಕೌಟ್ ಮಾಡಲೇಬೇಕು. 100% ದಿನ ವರ್ಕೌಟ್ ಮಾಡಿದ್ರೆ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದು. ಇಟ್ಸ್ ನಾಟ್ ಸೊ ಈಸಿ. ಕಮಾನ್ ಪ್ರತಿಶ್ರೀ, ಏನು ಹೇಳ್ತೀಯಾ ಪವರ್ ಲಿಫ್ಟಿಂಗ್ ಬಗ್ಗೆ, ವರ್ಕೌಟ್ಸ್ ಬಗ್ಗೆ? ವರ್ಕೌಟ್ ಇಸ್ ಅ ಹೀಲಿಂಗ್. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಅದು ಜಿಮ್. ಅದರಲ್ಲಿ ಪವರ್ ಲಿಫ್ಟಿಂಗ್ ಒಂದು ಗೇಮ್ ಅನ್ನೋದನ್ನ ಪ್ಯಾಷನ್ ಆಗಿಬಿಟ್ರೆ ಅದೇ ಡೋಪಮೈನು. ಬೇರೆ ಎಲ್ಲಾದ್ರೂ ಯಾವ ಮಾಡೋಕ್ಕಾಗಲ್ಲ. ಡ್ರಗ್ಸು ಏನು ಬೇಡ. ಎನಿ ಸ್ಪೋರ್ಟ್ ಎಸ್ಪೆಷಲಿ ಈ ಥರ ಫಿಸಿಕ್ ಸ್ಟ್ರೆಂತ್ ಎಷ್ಟು ಎಲ್ಲ ಕಡೆ ಕೇಳಿದ್ದಾರೆ ಕೋಟು. ಅವ್ನ ಖುಷಿಲಿ ಕಣ್ಣು ನೋಡ್ರಿ, ಅವ್ನ ಕಣ್ಣು ಎಲ್ಲ ಕಡೆ ಒಂದು ಕೋಡ್, ಎಲ್ಲ ಕಡೆ ಒಂದು ಫೇಮಸ್ ಕೋಡ್ ಇದೆ. ಇಟ್ಸ್ ಏನದು, ಇಟ್ಸ್ ಶೇಮ್ ಫಾರ್ ಅ ಮ್ಯಾನ್ ಟು ಗ್ರೋ ಓಲ್ಡ್ ವಿತೌಟ್ ಸೀಯಿಂಗ್ ದ ಸ್ಟ್ರೆಂತ್ ಆ್ಯಂಡ್ ಬಾಡಿ, ಸ್ಟ್ರೆಂತ್ ಆ್ಯಂಡ್ ಬ್ಯೂಟಿ ವಿಚ್ ಇಸ್ ಬಾಡಿ ಕ್ಯಾನ್ ಅಚೀವ್ ಅಂತ. ಅದನ್ನು ನಾನು ಇವತ್ತು ನಂಬ್ತೀನಿ. ಥ್ಯಾಂಕ್ ಯು ಅಷ್ಟೇ. ಟೋಟಲಿ ವರ್ತ್ ಇಟ್. ಅಷ್ಟೇ. ಎಲ್ಲ ಪೇನು, ಎಲ್ಲ ಡೆಡಿಕೇಶನು ಏನು ನೆನಪಾಗ್ತಾ ಇಲ್ಲ ಇವಾಗ. 2 o'clock ಬಂದು ಕಾದಿ 8 o'clock 8:30 ಮುಗಿಸ್ಕೊಂಡು ಯಾವ ಪೇನು ಇವಾಗ ಪೇನ್ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಈವ್ನಿಂಗು ಎಲ್ಲರದು ಲೆವೆಲ್ಸ್ ಡೌನ್ ಇರುತ್ತೆ, ಎನರ್ಜಿ ಲೆವೆಲ್ಸು. ಆದರೂ ಇಷ್ಟು ಕೊಟ್ಟಿದ್ದೀವಿ. ಇದೇನಾದರೂ ಅಕಸ್ಮಾತ್ ಮಧ್ಯಾಹ್ನ ಬೆಳಗ್ಗೆ ಆಗಿರೋ ನಾವು ಇನ್ನೂ ನಮ್ಮ ಬೆಸ್ಟ್ ಕೊಡ್ಬೋದಿತ್ತು ಅಂತ ನಮ್ಗೆ ಅನ್ನಿಸ್ತು. ಆಲ್ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಅಂಜನ್ ಫಾರ್ ರೆಕಾರ್ಡಿಂಗ್ ದಿಸ್ ಲಾಗ್ ದಿಸ್ ಡೇ. ಇನ್ ಫ್ಯೂಚರ್ ನಾವು ತೆಗೆದ್ಬಿಟ್ಟು ನಮ್ಮ ಮೆಮೊರೀಸ್ ನ ರಿವೈಂಡ್ ಮಾಡಿ ನೋಡಬಹುದು. ಡಾಕ್ಯುಮೆಂಟ್ ಮಾಡಿದ್ದಾನೆ ಅಂಜನ್ಗೆ ಥ್ಯಾಂಕ್ಸ್. ಮತ್ತೆ ಥ್ಯಾಂಕ್ ಯು ಫಾರ್ ಡಾಕ್ಯುಮೆಂಟೇಷನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಅಂಜನು ಏನು ಕಮ್ಮಿ ಇಲ್ಲ. ಅಂಜನು ಅಷ್ಟೇ ಸಿಲ್ವರ್ ಮೆಡಲ್ ಮಾಡಿದ್ದಾನೆ. ಅಂಜನು ಅಷ್ಟೇ. ಅಂಜನು ನನ್ನ ಬಗ್ಗೆ ಅಂಜನು ಹಾರ್ಡ್ ವರ್ಕ್ ಮಾಡಿದ್ದಾನೆ. ಅಂಜನು ಜಿಮ್ ನೀವು ನೋಡಿರ್ಬೋದು. ಅಂಜನ್ ಜಿಮ್ ಬ್ಲಾಗ್ಸ್ ಎಲ್ಲ ಬ್ಲಾಗ್ಸ್ ಎಲ್ಲ. ಅಂಜನ್ನು ಒಂದು ಚೀಟ್ ಮೀಲ್ ಮಾಡಿದ್ರೆ ದಿನ ಚಿಕನ್ ತಿಂತಾನೆ, ಡೆಡಿಕೇಶನ್ ಮಾಡ್ತೀನಿ. ಅವ್ನು ಎಷ್ಟು ಸಣ್ಣ ಇದ್ದ ಅಂದರೆ ಅವ್ನ ಬಾಡಿ ವೇಟ್ 2 ಇವತ್ತು 2.5x ಅವ್ನ ಬಾಡಿ ವೇಟ್ ಡೆಡ್ ಲಿಫ್ಟ್ ಮಾಡಿದ್ದಾನೆ. ಅದೊಂದು ಖುಷಿ, ಅದೊಂದು ಅವ್ನ ಅಚೀವ್ಮೆಂಟು. ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಟೋಟಲಿ ವರ್ಕ್ ಇತ್ತು ಗೈಸ್. ನನಗೆ ಹೇಳ್ಕೊಬೇಕು ಅನ್ಸುತ್ತೆ ಆದರೆ ಹೇಳ್ಕೊತೀನಿ. ನಾನು ಇವ್ರಿಗೆಲ್ಲ ಟ್ರೈನ್ ಮಾಡಿದ್ದಕ್ಕೆ ನನಗೆ ಇವತ್ತು ಹ್ಯಾಪಿ ಆಗ್ತಿದೆ. ನಾನು ಗೆದ್ದಿರೋದಕ್ಕಿಂತ ನಾವೆಲ್ಲರೂ ಬಂದಿಲ್ಲಿ ಗೆದ್ದಿರೋದು ನಂಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು. Thank you. Shout out to my coach. Shout out to my coach. Coach. Thank you. Thank you my motivator. ಆಗ್ ಮಾಡ್ಬಿಡ್ರಿ ಎಲ್ಲರೂ. Our coach, best friend, motivator. Thank you. All in one. ಆದ್ರೂ ಅವ್ನು ಏನೇ ಇದ್ರು ಭಾರಿಯಾಗಿ ಸಪೋರ್ಟ್ ಕೊಡ್ತಾನೆ ಗೈಸ್. ಅದೇ ಖುಷಿ. ಅವ್ನ ಮನ್ಸಲ್ಲಿ ಏನೇ ಇದ್ರು ಫುಲ್ ಆಟ್ಲಿ ಫುಲ್ಲು ಮಾತಾಡ್ತಾನೆ. ಅದೇ ನಮಗೆ ಖುಷಿ. ಯಾರೇ ಬಂದು ಏನೇ ಗೈಡೆನ್ಸ್ ಕೊಡ್ತಾನೆ. ಥ್ಯಾಂಕ್ ಯು. ನನಗೆ ನಾನು ಗೆದ್ದಿರೋದಕ್ಕಿಂತ ಕೋಚ್ ಆಗಿ ನಾನು ಹೇಳ್ಕೊಟ್ಟಿರೋದಕ್ಕೆ ಒಂದು ಬೆಲೆ ಸಿಕ್ಕಿ ನೀವು ಇವಾಗ ಎಲ್ಲ ಕಾಂಪಿಟೇಷನ್ ಗೆಲ್ತಾ ಇದ್ದೀರಾ, ಯಾರು ಖಾಲಿ ಕೈಯಲ್ಲಿ ಬರ್ತಾ ಇಲ್ಲ. ಅದು ನನಗೆ ಇನ್ನೂ ದೊಡ್ಡ ಖುಷಿ. ಥ್ಯಾಂಕ್ ಯು ಆಲ್. ಇದಿನ್ನೂ ಬಿಗಿನಿಂಗು, ಇದು ನಮ್ಮ ಫಸ್ಟ್ ಕಾಂಪಿಟೇಷನ್ನು. ನೋಡೋಣ ಯೂನಿವರ್ಸಿಟಿಲಿ 4 months ಇದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಂಪಿಟೇಷನ್ಸ್ಗೆ. ವಿಲ್ ಗಿವ್ ಅವರ್ 100% ವರ್ಕೌಟ್ ಡಿಸಿಪ್ಲಿನ್ ಡಯಟ್. ನೋಡೋಣ ಏನಾಗುತ್ತೆ. ಅವತ್ತೊಂದು ಬ್ಲಾಗ್ ಬಿಡ್ತೀವಿ guys. ನೋಡೋಣ ಸ್ಪೆಷಲ್ ಬ್ಲಾಗ್ ಇವತ್ತು. ಕೀಪ್ ವೇಟಿಂಗ್. ಥ್ಯಾಂಕ್ ಯು. College lifted 80 kgs. Sina. ಇಸ್ಕೊಂಡು ಎಲ್ಲರದು ಹೊರಟಿದ್ದೀವಿ ಇವಾಗ ಮನೆಗೆ. 9:30 ಆಯಿತು ಟೈಮ್. 9:30 ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ನಿಶಾಂತ್ ಬೇರೆ ಸಿಗ್ತಾ. ಮೆಡ್ಲೈಫ್ ಇವತ್ತು ಬೆಳಗ್ಗೆ ಹೇಳ್ತಿದ್ದೀನಿ. ಮೆಡ್ಲೈಫ್ ಚಾರ್ಜ್ ಬೇರೆ 4%. ಚಾರ್ಜ್ ಇಲ್ಲ. 0.1% ಬೇಬಿ ಚಾನ್ಸ್. ಹೋಗ್ತಾ ಇದ್ದೀವಿ ಮೆಟ್ರೋ ಹತ್ರ ನಡ್ಕೊಂಡು ರಪ್ಪಂತ ಅಲ್ಲಿಂದ ಗಾಡೀಲಿ ಹೋಗೋದಷ್ಟೇ ಗೈಸ್. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳ್ರ ಟೈಮ್ ಬಂದು 9:30, ಮನೆ ಹೋಗೋಷ್ಟು 10:30. ಸೈನಿಂಗ್ ಆಫ್. ಹೇಳೋ ಮಚ್ಚ.
ಬಾಯ್ ಬಾಯ್ ಗೈಸ್. ಸೈನಿಂಗ್ ಆಫ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಇದೇ ಥರ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್. One hour later. ಮೆಟ್ರೋಗೆ ಬಂದಿದ್ದೀವಿ, ಹೊರಟು ಇಲ್ಲಿಂದ. 10 ಗಂಟೆನ ಟೈಮು? 10 ಗಂಟೆಗೆ 8 ನಿಮಿಷ ಗೈಸ್. 10 ಗಂಟೆಗೆ 8 ನಿಮಿಷ. ನಾನು ಮನೆಗೆ ಹೋಗೋ ಅಷ್ಟರಲ್ಲಿ 11 ಗಂಟೆ ಆಯಿತು. 11 ಗಂಟೆಗಿಂತ ಜಾಸ್ತಿ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಒಂದು 35 ಮಿನಿಟ್ಸ್ ಇದೆ, 40 ಮಿನಿಟ್ಸ್ ಆಗುತ್ತೆ. ನೋಡೋಣ, ಸೀಟ್ ಸಿಕ್ಕಿದ್ರೆ ಸಾಕು ಗೈಸ್. ಫುಲ್ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟೈತೆ. ಬೆನ್ನಂತೂ ಸ್ವಲ್ಪ ನೋಡ್ತಿದೆ. ಹೊರಟಿದ್ದೀವಿ ಇಲ್ಲಿಂದ. ಹೊರಟಿವಿ. ಒಂದು ID ಕಾರ್ಡ್ ಮಾಡ್ತು ಬಂದ, ಅಲ್ಲಿ ಮೆಟ್ರೋ ಕಾರ್ಡ್ ಬಿಟ್ಬಿಟ್ಟು ಬಂದ. ಫಾಲ್ಟ್ ಮೇಲೆ ಫಾಲ್ಟ್ ಮಾಡ್ಕೊತಾರೆ ಅನ್ಕೊಂಡ್ರಿ. ನೋಡ್ರಿ ರಶ್ಶು ಇಲ್ಲಿ ನೋಡ್ರಿ, ಅಪ್ಪ ಫುಲ್ ರಶ್ಶು. ಮೆಜೆಸ್ಟಿಕಲ್ ಕ್ಲಿಯರ್ ಆಗುತ್ತೆ. ನೈಟು ಇಡ್ಲಿ ತಿನ್ಕೊಂಡು ಹೊರಟ್ವಿ, ಅವ್ರು ಹೊರಟ್ರು. ಬರೆಯಾಗಿದೆ ಗಾಯ್ಸ್. ಸಕ್ಕದಾಯ್ತೆ. 1% ಬೇರೆ ಚಾರ್ಜ್ ಐತೆ, ಇವಾಗ ಆಫ್ ಆಗ್ತದೆ. ಗಂಟೆಲಿ ಇಡ್ಲಿ ತಿನ್ನೋ ಮಜಾನೇ ಬೇರೆ. ತಿನ್ಕೊಂಡು ಹೊರಟ್ವಿ ಗೈಸ್. ಇಲ್ಲಿಗೆ ಎಂಡ್ ಆಯಿತು. ಬೈ ಬೈ ಬೈ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.